ಹನ್ನೂರಾಗ ಆಗಿರೋದು ಹೊಟ್ಟೆ ಕಿಚ್ಚಿಗೆ ಮಾಡ್ಯಾರ ಅದನ್ನು ಇಲ್ಲ ಇಲ್ಲಿ ಎಲ್ಲಿ ಪೆಟ್ರೋಲ್ ಬಾಕ್ಸ್ ಕಾಣ್ತಾ ಹೋಗ್ಬಾರ್ದಂಗ ಬರತಟ್ಟಿಗೆ ಎಂಟಾಗಿದ್ರಿ ಅಷ್ಟರಲ್ಲಿ ನಡೆದೈತ್ರಿ ಯಾರು ಫೋನ್ ಮಾಡ್ಯಾರ ಯಾರಾದ್ರು ಪೆಟ್ರೋಲ್ ಹಾಕ್ಸ್ಕೊಂಬಂದು ಹಾಕಿ ಸುಟ್ಟಾರ ನೋಡೋಣ ವಾಶಿನ ನೋಡೋಣ ಇದೀಗ ಪೆಟ್ರೋಲ್ ಸುರಿದು ಮೆಣಸಿನಕಾಯಿ ಬೆಳೆಗೆ ಕಿಡಿಗೇಡಿಗಳಿಂದ ಬೆಂಕಿ ಒಂದು ಪ್ರಕರಣ ಭೇದಿಸುವ ಮುನ್ನವೇ ಮತ್ತೊಂದು ಪ್ರಕರಣ ಮಾನ್ವಿ ತಾಲೂಕಿನ ಯಡಿವಾಳ ಗ್ರಾಮದ ಸರ್ವೆ ನಂಬರ್ 20ರಲ್ಲಿನ ರೈತ ಮೌಲಪ್ಪ ನಾಯಕ ತಂದೆ ಭೀಮಣ್ಣ ನಾಯಕ ಇವರ ಹೊಲದಲ್ಲಿ ಅಂದಾಜು 37 ಕ್ವಿಂಟಲ್ ಅಧಿಕ ಸೂಪರ್ 10 ಮೆಣಸಿನಕಾಯಿ ಬೆಳೆಯ ರಾಶಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಮತ್ತೊಂದು ಘಟನೆ ರವಿವಾರ ರಾತ್ರಿ ನಡೆದಿರುವುದು ಬೆಳಕಿಗೆ ಬಂದಿದೆ. ರವಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಹೊಲದಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಕಿಡಿಗೇಡಿಗಳು ಈ ಕೃತ್ಯ ಎಸಗಿರುವುದಾಗಿ ನಷ್ಟ ಅನುಭವಿಸಿದ ರೈತ ಮೌಲಪ್ಪ ಮೆಣಸಿನಕಾಯಿ ಬೆಳೆದಿದ್ದು ಇನ್ನೇನು ಮಾರುಕಟ್ಟೆಗೆ ಹಾಕೋಣ ಎನ್ನುವಷ್ಟರಲ್ಲಿ ಈ ರೀತಿ ಘಟನೆ ನಡೆಸಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ. ಇವರ 2 ಎಕರೆ ಸ್ವಂತ ಜಮೀನಲ್ಲಿ ಬಾಡಿಗೆ ನೀರು ಪಡೆದು ಈ ಮೆಣಸಿನಕಾಯಿ ಬೆಳೆಗೆ ಅಂದಾಜು 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ಈ ರೈತ ಬೆಳೆಯನ್ನ ಮಾರುಕಟ್ಟೆಗೆ ಹಾಕಿದರೆ ಅಂದಾಜು 7 ಲಕ್ಷ ಮೌಲ್ಯದ ಬೆಲೆ ಬಾಳುತ್ತಿತ್ತು ಎಂದು ಹೇಳುತ್ತಿದ್ದಾರೆ. ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ 112 ಪೊಲೀಸರು ಭೇಟಿ ನೀಡಿದ್ದಾರೆ. ಹಾಗೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಭೇಟಿ ನೀಡಿದರೂ ಪ್ರಯೋಜನ ಆಗಿಲ್ಲ. ಒಟ್ಟಾರೆಯಾಗಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಂದಿಲ್ಲದಂತಾಗಿದೆ ಎಂದು ರೈತನ ಪಾಡು ಇದಾಗಿದೆ. ಈ ರೈತರಿಗೆ ಸ್ಥಳೀಯ ಶಾಸಕರು ಹಂಪಯ್ಯ ನಾಯಕ ಮತ್ತು ತಾಲೂಕಿನ ಆಡಳಿತವು ಇಂತಹ ಕಂಗಾಲು ಆಗಿರುವ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಪರಿಹಾರಕ್ಕೆ ಮುಂದಾಗಿ ಸುತ್ತಮುತ್ತಲೂ ಇಂತಹ ಘಟನೆಗಳು ನಡೆಯದಂತೆ ತಪ್ಪಿಸ್ಥರಿಗೆ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂತಿದ್ದಾರೆ ಇಲ್ಲಿನ ಗ್ರಾಮದ ಜನರು. ಕೈ ಹೊಡೆದ ಈಗ ಮೌಲ ಯಾರು ಎಷ್ಟು ಗಂಟೆಗೆ ಹೋಗ್ಯಾನ ಅವೆಲ್ಲ ಕಾಯ್ಬೇಕಂತಂದ್ರೆ ನಮ್ಮ ಹೆಸರು ಸಣ್ಣ ಮೌಲ ಅಂತ. ಸಣ್ಣ ಮೌಲ ನೀವೇ ಹೊಲದವ್ರ? ಹೌದ್ರಿ. ಎಷ್ಟು ಎಕರೆ ನಿಮ್ದು ಹೊಲ ಇರೋದು? ನಮ್ದು 2.5 ಎಕರೆ ಮೆಣಸಿನಕಾಯಿ ಇಟ್ಟಿದ್ದು. ಎಷ್ಟು ಚೀಲ ಆಗಿತ್ತು ಅಂದಾಜು? ಇದು ಅಂದಾಜು ಒಂದು 150 ಚೀಲ ಆತತ್ರಿ. 150 ಚೀಲ. ಹೆಂಗಾಗಿರೋದು ಘಟನೆ ಇದು? ಇದು ಬೇಕಂತಾನೆ ಮಾಡ್ಯಾರ ಸರ್. ಮಾಡಿರೋದಾ? ಮಾಡಿರೋದು ಸರ್. ನಿಮ್ಮ ಮಾಗ್ಲಾರವ್ರು ಮಾಡ್ಯಾರ? ಯಾವಾಗ ನೋಡಿರಿ ನೀವು ಬೆಂಕಿ ಹಚ್ಚಿದ್ದು? ನಾವು 7 ಗಂಟೆ ತನಕ ಇದ್ದೀವಿ ಇಲ್ಲಿ. ನಿನ್ನೆ ಸಂಜೆ 7 ಗಂಟೆಲಿದ್ದ ಊಟ ಮಾಡಿ ಬರೋಣ ಅಂತೇಳಿ ಮನೆಗೆ ಹೋಗಿವ್ರಿ. ಬರತಟ್ಟಿಗೆ ಎಂಟಾಗಿದ್ರಿ ಅಷ್ಟರಲ್ಲಿ ನಡೆದೈತ್ರಿ. ಯಾರು ಫೋನ್ ಮಾಡ್ಯಾರ ಯಾರಾದ್ರು? ಇಲ್ಲಿ ಕುರಿ ಇದೇವ್ರಿ, ಆ ಹುಡುಗರು ಫೋನ್ ಮಾಡಿದ್ರಿ ಹಿಂಗಾಗ್ಯದ ಅಂತೇಳಿ ಇವ್ರು ಮಾಡಿದ್ರು. ಎಷ್ಟು ಲಾಸ್ ಆಗಿದೆ ಈಗ ಅಂದಾಜು? ಅಂದಾಜು 6 ಲಕ್ಷ. 6 ಲಕ್ಷ ರೂಪಾಯಿ. ನೀವು ಎಷ್ಟು ಖರ್ಚು ಮಾಡಿದ್ರಿ 2 ಎಕರೆ ಬೆಳೆಗೆ? 3 ಲಕ್ಷ ಖರ್ಚು ಮಾಡಿರಿ. ಈ ಕಂಪ್ಲೇಂಟ್ ಆಗ್ಯದ? ಬಂದಿದ್ರ ಯಾರು ಪೊಲೀಸರು? ಬಂದಿದ್ರ? ಪೊಲೀಸರು ಬಂದಿದ್ರೆ ಅವರು ಏನೈತೆ ಅವ್ರು ಎನ್ಕ್ವೈರಿ ಮಾಡ್ಕೊಂಡು ನಾಳೆ ಬರೀ ಮಾನಿಗೆ ಒಂದು ಕಂಪ್ಲೇಂಟ್ ಕೊಡೋದು. ಈಗೇನು ಪರಿಹಾರ ಏನು ನಿರೀಕ್ಷೆ ಮಾಡ್ತೀರಾ? ತಾಲೂಕು ಆಡಳಿತ ತಹಸೀಲ್ದಾರ್ ಇರ್ತಾರ, MLA ಅವ್ರು ಇರ್ತಾರ, ಹಿಂಗಾಗ್ಯದಲ್ಲ. ನೋಡ್ಕೊಂಡು ಪರಿಹಾರ ಕೊಡ್ಬೇಕಂತೀರಿ ನೀವು? ಇದು ಇಂಥ ಘಟನೆಗಳು ಜಾಸ್ತಿ ಆಗತ್ತಾವ ದಿನ ಅಲ್ಲ? ಕಣ್ಣಿಲ್ ನೋಡಿದ್ರೆ ಏನಾದ್ರು ಮಾಡ್ಬೇಕಾಗ್ತದೆ, ಕಣ್ಣಿಲ್ ನೋಡ್ಲಾರ್ದು ಏನು ಮಾಡೋದು? ಕಣ್ಣಿಲ್ ನೋಡಿದ್ರೆ ಏನಾದ್ರು ಮಾಡೋದು. ಅಂದ್ರೆ ನೀರು ಹೆಂಗ? ನೀರು ಬಾಡಿಗೆ ನೀರಾ? ನಾವೇನು ಊರಾಗ ಕೆಟ್ಟವ್ರ ಅಲ್ರಿ, ಎಲ್ಲ ಬೇಕಿದ್ದವ್ರ ಇದಾರ. ಮತ್ತೆ ಈಗ ಏನ್ ಮಾಡಕಾತ್ರಿ? ನಾವು ಬಾಡಿಗೆ ನಾವು ಮಾಡ್ಕೊಂತಿರ್ತಿದ್ರಿ, ಅದ ನಮ್ಮ ಮೇಲೆ ಒಟ್ಟಿಗೆ ಕಿಸ್ ಮಾಡಿ ಕೇಸಿಂಗ್ ಮಾಡಿದ್ರೆ ಏನ್ ಮಾಡೋದು? ಅವ್ರ ಗಮನಕ್ಕಿಲ್ಲ ಇದು ಮಾಹಿತಿ? ಬರ್ತೀರಿ ಅಂತ ಹೇಳ್ಯಾರ. ಯಾರು ಬರ್ತಾರೆ ಇಲ್ಲಿ? ಶ್ರೀಕಾಂತ್ ಇದುವರೆಗೆ ಬಂದಿಲ್ಲ. 12 ಗಂಟೆಗೆ ಬರ್ತಂದ್ರ ಯಾರ ಕೊಯ್ಲು ಮಾಡಿದವರು ಅಂಥವ್ರನ್ನ ಇಂಥವ್ರನ್ನ ಇಮಿಡಿಯೇಟ್ಲಿ ಹಿಡಿತಾರ. ಇದೇ ಬೆಂಕಿ ಹಚ್ಚಿದವ್ರನ್ನ ಯಾಕೆ ಹಿಡಿಯೋದಲ್ಲ? ಇದು ಕೂನಿತಾರಲ್ಲ ಸರ್, ವರ್ಷಾನುಗಟ್ಟಲೆ ಬೆಳೆಸಿ ಅವರು ಫೈನಲ್ ಇವತ್ತೊಂದೇ ದಿನ ಇದ್ದಿದ್ರೆ ನಾಳೆಗೆ ಮಾರ್ಕೆಟ್ ಗೊತ್ತಿತ್ತು. ಈಗ ಅಂಥದ್ರಲ್ಲಿ ಅವರು ಸುಮಾರು 15 ದಿನಗಟ್ಟಲೆ ಅವ್ರು ಕಾದಾರಿ ಅವ್ರನ್ನ ಕಾದಾರಿ ಅವರು ಯಾರೋ ಇವ್ರು ಸುಡಬೇಕೆಂಬ ವಿಚಾರದವ್ರು. ಈತ 7 ಗಂಟೆ ನಾನು ಏನೋ ವರ್ಷ ಅಂತ ಇತ್ತು.
ಉರ್ಸಿದ್ರೆ ಅವ್ರು ಎಲ್ಲರೂ ಹೋಗ್ಯಾರ ಅಣ್ಣ ತಮ್ಮರು. ಅಲ್ಲಿದ್ದ ಬರತಾನಿತ್ತ ಕಾಯ್ಕೊಂಡು ಕುಂತಾನ, ತಮ್ಮ ಬಂದಾನ ಆತ ಬಂದು ತಕ್ಷಣ ಈತ ಹೋದ ತಕ್ಷಣ ಚಾಲು ಮಾಡ್ಯಾರ. ಅವ್ರು ಬರೋಕೆ ಒಂದು ತಾಸು ಲೇಟ್ ಆಯ್ತು, 8 ಗಂಟೆಗೆ ಬಂದಾರ. ಅವ್ರ ತಮಗೆ ಒಬ್ಬತ್ತಿಗೆ ಅನುಕೂಲ ಆಗಲಿಲ್ಲ. ಹೋಗಿ ಅವ್ರ ಅಣ್ಣ ಫೋನ್ ಮಾಡೋದ್ರೊಳಗೆ ಎಲ್ಲ ಒಟ್ಟು ಹತ್ತಿದ್ರೆ ಈ ಥರ ಮಾಡೋದು ಒಳ್ಳೆಯದಲ್ಲ. ಈ ಪೊಲೀಸ್ ಸಿಬ್ಬಂದಿದವರು ಇವ್ರು ಏನಾರು ಆದಷ್ಟು ಬೇಗ ಪ್ರತಿ ಹಳ್ಳಿಗಳಾಗ ಇದು ಭಾಳ ನಮ್ಮ ಜಾಗೀರ್ಪನ್ನವ್ರು ನಾವು ಹಿಡ್ಕೊಂಡು ಇವತ್ತು ನಮ್ಮೂರಾಗ ಕೂಡ ಆಗ್ಯದಂದ್ರೆ ಇಂಥವ್ರು ನಾವೆಲ್ಲ ಭಾಳ ನಮ್ಮೂರಾಗ ಅಂಥವ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ. ಆ ಹುಳ ಕೂಡ ನಮ್ಮೂರಾಗ ಅದ. ಬೇರೆ ಊರಿಗೆ ಆಗಲಾರ್ದಂಗೆ ಈ ಪೊಲೀಸ್ ಸಿಬ್ಬಂದಿ ದಯವಿಟ್ಟು ನಿಮ್ಮ ಪೊಲೀಸ್ ನಾಚಿಕೆತ ಪಡಬೇಕು. ಮಾಡಿದವರು ಯಾರ್ಯಾರು ಅವ್ರವ್ರ ಆತ್ಮಸಾಕ್ಷಿ ಗೊತ್ತಿರ್ತಾವ. ಈ ಒಂದು ಇಂಥ ಘಟನೆಗಳು ಮರುಕಳಿಸಬಾರ್ದಂದ್ರೆ ಮುಂದುವರೆದ ಮಾಹಿತಿ ತಂತ್ರಜ್ಞಾನಗಳ ಮುಖಾಂತರ ಪೊಲೀಸ್ ಸಿಬ್ಬಂದಿ ವರ್ಗದವರು ಶೋಧನೆ ಮಾಡಿ ತಪ್ಪಿತಸ್ಥರಿಗೆ ಆದಷ್ಟು ಬೇಗನೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಇಂಥ ಒಂದು ಮುಂದುವರೆದ ತಂತ್ರಜ್ಞಾನಗಳ ಅಳವಡಿಕೆಗಳು ಬೇಕಾದಷ್ಟು ಅದಾವೆ. ಹಿಡಿಬೇಕು ಮಾಡಿದ್ರೆ 24 ಗಂಟೆಗಳಲ್ಲಿ ಅಂಥ ಅಪರಾಧಿಗಳನ್ನು ಬಂಧಿಸುವಂಥ ಕೆಲಸ ಮಾಡಬೇಕು. ನೀಚ ಬುದ್ಧಿ ಇರ್ತಕ್ಕಂಥ ಮಾನವರಿಗೆ ಕಠಿಣ ಶಿಕ್ಷೆ ಮಾಡುವುದರ ಮುಖಾಂತರ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ಬೇಕಂತೇಳಿ ಪೊಲೀಸ್ ಸಿಬ್ಬಂದಿಯವರಿಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದೇ ರೀತಿ ದುಷ್ಕರ್ಮಿಗಳು ಈ ಹಿಂದೆ ಜಾಗಿರಪನ್ನೂರು ಗ್ರಾಮದಲ್ಲಿ ಕೂಡ 1 ತಿಂಗಳ ಹಿಂದೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಪ್ರಕರಣ ನಡೆದಿತ್ತು. ದೂರು ದಾಖಲಿಸಿಕೊಂಡ ಮಾನ್ವಿ ಪೊಲೀಸರು ಈ ಪ್ರಕರಣ ಭೇದಿಸುವ ಮುನ್ನವೇ ಇನ್ನೊಂದು ಪ್ರಕರಣ ನಡೆದಿರುವುದು ಕಂಡರೆ ಇಂತಹ ಕಿಡಿಗೇಡಿಗಳಿಗೆ ಕಾನೂನು ಭಯವಿಲ್ಲ ಎಂಬಂತೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಅಂದ್ರೆ ಇದನ್ನು ಉದ್ದೇಶಪೂರ್ವಕನೇ ಮಾಡಿರೋದು. ಇಲ್ವಾ ಏನದು ಹೊಸ ಕ್ಯಾನ್ ಪೆಟ್ರೋಲ್ ಪೆಟ್ರೋಲ್ ಹಾಕಿನೇ ಹಚ್ಚಾರ ಬೆಂಕಿ. ಜಾಗಿರ್ಪನ್ನೂರಾಗ ಒಂದು ಘಟನೆ ಆಯ್ತು, ಸೇಮ್ ಅದ್ರಂಗ ಆದ್ರೆ ಅಲ್ಲೇ ಐತಂತ ಮಾಡಿದ್ವಿ ಸರ್. ನಮ್ಮೂರಾಗ ಐತಂತ ನಮ್ಗೆ ಗೊತ್ತಿಲ್ಲ. ನಿಮ್ಮೂರಾಗೂ ಹಿಂಗ್ ಹೊಟ್ಟೆ ಕಿಚ್ಚಿಗಿದಾರ ಜನರು ಐದಾರಂತ ನಮ್ಗೆ ನಮ್ಮೂರಾಗ ಯಾವತ್ತೂ ಆಗಿಲ್ಲ. ಅಂತದ್ದು ನಡೆದ್ರು ಅಲ್ಲೇ ನಡೀತಿದ್ವು. ಆದ್ರೆ ನಮ್ಮೂರಾಗ ಎಲ್ಲ ಅಣ್ಣ ತಮ್ಮರಾಗೆ ನಡೀದಿವಿ. ಆದ್ರೂ ಮತ್ತೆ ಇಂಥದ್ದು ನಡೆದ ಅಂದಾಗ ಆ ಹುಡುಗನ ರೈತರೆಲ್ಲ ಎಚ್ಚರಾಗ್ಬೇಕೀಗ. ಎಲ್ಲ ಇವತ್ತು ಹುಡುಗ ಆಗತ್ತಂದಾಗ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ದು. ನಮ್ ಪೊಲೀಸರು ಏನ್ ಮಾಡ್ಬೇಕು, ತನಿಖೆ ಮಾಡ್ಬೇಕು. ಹೌದಿಲ್ಲ? ಏನ್ ಹೇಳ್ತೀರ ಅವ್ರಿಗೆ ಪೊಲೀಸರಿಗೆ? ಪೊಲೀಸರಿಗೆ ನಾವ್ ಹೇಳೋದೇನಿಲ್ಲ ಸರ. ಅದೇ ಜಾಗೀರ್ಪನ್ನೂರಾಗ ಅದು ತನಿಖೆ ಮಾಡಿ ಅವ್ರು ಹಿಡಿದ್ರೆ ಇವತ್ತು ನಮ್ಮೂರಾಗ ಆತದ. ಅವ್ರು ತನಿಖೆ ಮಾಡ್ಲಾರ್ದ ಕಾರಣಕ್ಕಾಗಿ ಇವತ್ತು ನಮ್ಮೂರಾಗ ಈ ಘಟನೆ ನಡೀತಿದೆ. ಬೆಳಕತ್ತ ಹೆಚ್ಚಾಕತ್ತ. ಇನ್ನೊಂದು ಮತ್ತೆ ಇವತ್ತು ನಮ್ಮೂರಾಗ ಇಷ್ಟೇ ಬಿಟ್ರೆ ನಾಳೆ ಮುಂದೆ ಚಿಕ್ಕ ಪರಿವಾಗ ಆಗ್ಬೋದು, ಪಕ್ಕದ ಹಳ್ಳಿಗಳಾಗ ಆಗ್ಬೋದು, ಮತ್ತೆ ನಾಳೆ ನಾಲ್ಗುನ ಆಗ್ಬೋದು. ಈ ತರ ಈಗ ಬಂದಿದ್ದೀವಿ, ಇವ್ರಿಗೆ ಬಂದಿರೋದು ಇನ್ನೊಬ್ರಿಗೆ ಯಾರಿಗ ಎಲ್ಲ ಭಯ ಬರ್ಬೇಕಪ್ಪ ಅಂದ್ರೆ ಕಾನೂನು ಕ್ರಮ ಆಗ್ಬೇಕು. ನಮ್ ಸೋಮಶೇಖರ್ ಕೆಂಚಿರೆಡ್ಡಿ ಇದಾರ PI, ತನಿಖೆ ಮಾಡಬೇಕು. ತನಿಖೆ ಮಾಡಿದ್ರೆ ಮಾತ್ರ ನಾವು ರೈತರು ಉಳಿಯಕ್ ಸಾಧ್ಯ. ಶಿಕ್ಷೆ ಆಗ್ಬೇಕು. ಕಠಿಣ ಶಿಕ್ಷೆವಾಗಿ ಆಗ್ಬೇಕು. ಅದು 5 ಲೀಟರ್ ಕ್ಯಾನಲ್ಲಿ ಪೆಟ್ರೋಲ್ ತಗೊಂಬಂದು ಎಲ್ಲಿ ತಂದಾರೋ CC ಕ್ಯಾಮ್ರಾಗಳಲ್ಲಿ ಅದನ್ನ ಅವರೇ ಅದು ತನಿಖೆ ಮಾಡಿ ಹಿಡಿದು ಅವರಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕಂತ ನಮ್ಮ